ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀವಿ. ಸೊ ಇವತ್ತು ಮಧ್ಯಾಹ್ನ ಆಗಿದೆ, ಬ್ಲಾಗ್ ಶುರು ಮಾಡಿದ್ವಿ. ನಮ್ಮ ನವಿಯವರು ತರಕಾರಿ ಸಾಂಬಾರು ಮಾಡ್ತಾ ಇದ್ದಾರೆ. ನಮ್ಮ ಅವರು ಮೊನ್ನೆಯಿಂದ ಕೇಳ್ತಿದ್ರು, ಅಮ್ಮ ತರಕಾರಿ ಸಾಂಬಾರು ಮಾಡಮ್ಮ, ಅಮ್ಮ ತರಕಾರಿ ಸಾಂಬಾರು ಮಾಡಮ್ಮ ಅಂತ. ಎಲ್ಲರ ಮಕ್ಕಳು ತರಕಾರಿ ತಿನ್ನಲ್ವೋ ಏನೋ ಗೊತ್ತಿಲ್ಲ ಗೈಸ್. ನಮ್ಮನೆ ಮಕ್ಕಳು ಹಾಕೊಂಡು ತಗೊಂಡು ತಿಂತಾರೆ. ಅಮ್ಮ ಅದಾಕು ಕೆಂಪುಗೈತಲ್ಲ, ಅದಾಕು ಕ್ಯಾರೆಟ್ನ ಹಾಕಮ್ಮ ಅದು ಬೆಂದಿರೋದೆ, ಹಸಿದು ತಿಂತಾರೆ, ಬೆಂದಿರೋದು ತಿಂತಾರೆ. ಮನೇಲಿ ಏನೂ ಇಲ್ಲ ತಿನ್ನಕ್ಕೆ ಅಂದರೆ ಕ್ಯಾರೆಟು ಫ್ರಿಜ್ಜಲ್ಲಿ ತಗೊಳ್ಳಿ, ತೊಳ್ಕೊಳ್ಳಿ, ತಿನ್ಕೊಳ್ಳಿ. ಹಂಗೆ ಒಂದೊಂದು ಟೈಮ್ ಟೊಮೊಟೊನು ತಿಂದ್ಬಿಡ್ತಾರೆ. ಒಂದೊಂದ್ಸಲ ತಿಂತಾರೆ. ಕಟ್ ಮಾಡ್ಕೊಟ್ಟಿದ್ದು ನಾನು ದಿವಂಗೆ, ಇವಾಗ ಬಿಟ್ಟಿದ್ದಾನೆ ಗೊತ್ತಿಲ್ಲ. ಫ್ರಿಡ್ಜ್ ಹಾಳು ಮಾಡಕ್ಕೆ ಇಬ್ರು ಇದ್ದಾರೆ ಗೈಸ್. ಏನಾದ್ರು ಮಾಡ್ತಾ ಇರ್ತಾರೆ. ಇವಾಗ ತರಕಾರಿ ಸಾಂಬಾರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಮಕ್ಕಳು ಕೇಳ್ತಾ ಇದ್ರು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ತರಕಾರಿ ಎಲ್ಲ ಕಟ್ ಮಾಡಿ ಬೇಳೆ ಹಾಕಿ, ಈ ಕಡೆ ನಮ್ಮ ನವಿಯವರು ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಬನ್ನಿ ರೆಸಿಪಿ ನೋಡೋಣ ಯಾವ ರೀತಿ ನೋಡಿ ಗೈಸ್. ಯಾವ ರೆಸಿಪಿನೂ ಕೂಡ ತೋರಿಸಲ್ವಂತೆ, ನನಗೆ ಬರಲ್ಲ ಮಾಡೋಕ್ಕೆ. ನನ್ನನ್ನೆಲ್ಲ ನೋಡಿ ಆಡ್ಕೋತಾರೆ, ಬೇಡ ತೋರಿಸ್ಬೇಡಿ ಅಂತ. ಪರವಾಗಿಲ್ಲ, ತರಕಾರಿ ಸಾಂಬಾರು ಮಾಮೂಲಿ ನಾನು ಮಾಡ್ತೀನಲ್ಲ ಗೈಸ್, ಅದೇ ಥರ ಮಾಡ್ತಾರೆ. ನಾನು ಹೇಳ್ಕೊಟ್ಟಿರೋ ರೆಸಿಪಿನೇ ಇದೆಲ್ಲ. ಕಡಲೆ ಸ್ವಲ್ಪ ಸಾಂಬಾರು ಗಟ್ಟಿ ಬರೋಕ್ಕೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಏನೋ ನನ್ನ ಮಗನ ತೋರಿಸ್ಕೊಂಡು ನೋಡೋದು. ನೀವು ತರಲೆ ಮಾಡ್ದಲೆ ಸುಮ್ಮನೆ ನಿಂತ್ಕೊಂಡು ಮಾತಾಡಿದ್ರೆ ಮಾತ್ರ ವಿಡಿಯೋ ಹಾಕೋದು ನಿಮ್ಮದು. ನಿಮ್ಮಿಂದ ನಮಗೆ ಹೆವಿ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಹಾಂ ಆಯಿತು. ಏನ್ರಿ ಒಂದು ತಿಂಗ್ ನೋಡಿ ಗೈಸ್, ಇದು ಎಷ್ಟಪ್ಪ ಇದೆ? ಇದು 70 ರೂಪಾಯಿ ಕೊಡ್ತೇನೆ. 70 ರೂಪಾಯಿ ಕೈ ಇದು. ನಮ್ಮೂರಲ್ಲಿ ಅಥವಾ ನಮ್ಮ ಮನೆಯವ್ರು ನೋಡಿದ್ರಂತೂ ಹೋಗಿತಾರೆ, ನಮ್ಮ ನವಿಯವ್ರ ಮನೆಯವ್ರು ನೋಡಿದ್ರು ಹೋಗಿತಾರೆ. ಊರಿಗೆ ಬಂದ ಕಾಯಿ ಎತ್ಕೊಂಡು ಹೋಗಕ್ಕಾಗಲ್ಲ, ಆಟೋಗಳು ಆಡ್ಕೊಂಡು ಹೋಗ್ತೀರಾ. ಇವಾಗ ದುಡ್ಡು ಕೊಟ್ಟು ತಿಂತಾ ಇದ್ದೀರಾ ಅಂತ. ಈ ಸಲ ಕಾರು ಅದು ಇದು ಏನಾರು ಇದ್ರೆ ತಗೋಬರ್ಬೋದು. ಕಾರು ಇಲ್ಲ ನಮ್ಮ ಹತ್ರ. ಆಮೇಲಿಂದ ಬಸ್ಸಲ್ಲಿ ಬರೋಷ್ಟು ನಮ್ನ ನಾವೇ ಕರ್ಕೊಬರೋದು ತುಂಬಾ ಕಷ್ಟ ಐತೆ ಬಸ್ಸಲ್ಲಿ ಬರೋದು. ಅದರಿಂದ ತಗೊಂಡ್ಬರ್ತೀನಿ, ಈ ಸಲ ತಗೊಂಡ್ಬರ್ತೀನಿ. ಒಬ್ನೇ ಹೋಗ್ತಾವ, ಅದ್ ನಮ್ನ ಮಾತ್ರ ಬರ್ಬೇಕಾದ್ರೆ ತಗೋಬೇಡ. ಆಗಲ್ಲ ಗೈಸ್, ಮಕ್ಳನ್ನ ಇಟ್ಕೊಂಡು ಕಾಯಿ ಲಗೇಜ್ ನಮ್ಮದು ಬಟ್ಟೆಗಳು ಅದೆಲ್ಲ ತಗೊಂಡು ಇಟ್ಕೊಂಡ್ ಬರಕಾಗಲ್ಲ. ಟ್ರೈನ್ ಎಲ್ಲ ಬರ್ಬೋದು. ಟ್ರೈನ್ ಹಿಂಸೆನೆ. ಇಲ್ಲಿ ಈ ಕಡೆ ಸೈಡಿಂದ ಆ ಕಡೆ ಸೈಡ್ ಬೋಗಿಗೆ ಹೋಗ್ಬೇಕು, ಆ ಕಡೆ ಸೈಡಿಂದ ಈ ಕಡೆ ಬೋಗಿಗೆ ಬರ್ಬೇಕು. ಶಪ್ಪ ಮೆಟ್ಲಸ್ಟ್ ಲಿಫ್ಟ್ ಐತೆ, ಆದ್ರೂ ಟೈಮ್ ಭಯ ಆಗ್ಬಿಡುತ್ತಂಗೆ. ಎಲ್ಲಿ ಸಿಗಾಕೋಗ್ಬಿಡ್ತೀವಿ ಅದ್ರಲ್ಲಿ ಮಧ್ಯದಲ್ಲಿ ಲೈಟ್ ಹೋಗ್ಬಿಟ್ಟಿ ಅಂತ ಅಂದ್ಬಿಟ್ಟು ಭಯ ಆಗುತ್ತೆ. ಕರೆಂಟ್ ಹೋಗ್ಬಿಟ್ಟು ಸರಿ ಓಕೆ. ಫಸ್ಟ್ ಯಾವಾಗ ಬೇಸರ ಬರುತ್ತೆ ಯಪ್ಪ ಹೊರಗಡೆಗೆ ಹೋಗಕೈತೆ ಅಲ್ಲ, ಏನೋ ಒಂಥರ ಚೆನ್ನಾಗೇ ಇಲ್ಲ ಅನ್ಸುತ್ತೆ. ನೋಡಿ ಗೈಸ್, ಈ ತರ ವಾತಾವರಣ ಇರೋದ್ರಿಂದ ನಮ್ಮ ನವಿಗೆ ಇಷ್ಟ ಆಗ್ತಿಲ್ಲ ಅಂತ. ಮುಂಚೆ ಇದೇ ತರ ಇರಬೇಕು. ಈ ತರ ಇದ್ದು ಚಂದ, ಈ ತರ ಇದು ಮಳೆ ಬಂದು ತುಂಬಾ ಚಂದ ಅನ್ಸುತ್ತೆ. ಇವಾಗ ಬೇಡಪ್ಪ ಬೇಡ ಬೇಡಪ್ಪ ಬೇಡ ಅನ್ಸುತ್ತೆ. ಮಳೆನೇ ಬರ್ತಿಲ್ಲ, ಬರೀ ಥಂಡಿ ಗಾಳಿ. ಇಲ್ಲ ಮಳೆ ಬರುತ್ತೆ ಗೈಸ್, ಸೋನೆ ಬರುತ್ತೆ ಅಷ್ಟೇ. ಫುಲ್ಲು ಮನೆ ಮುಂದೆ ಟೆರೆಸ್ ಮೇಲೆಲ್ಲ ಒದ್ದೆ ಆಗುತ್ತೆ, ಹೋಗುತ್ತೆ. ಆಮೇಲೆ ಅದು ಒಣಗೋಷ್ಟಿಗೆ ಮತ್ತೆ ಬರುತ್ತೆ ಸೋನೆ. ಜೋರಾಗೆ ಬರ್ತದೆ ನನ್ನ ಟೈಮ್. ಖುಷಿ ಯಾಕೆ ಕೋಲ್ ತಗೋಬೇಕಾ ನಿಂಗೆ? ಚೂರು ಭಯ ಪಡಲ್ಲ ನನ್ಗಂತೂ ಗೈಸನು. ಹಿಡ್ಕೊಂಡು ನಂಗೆ ಹೊಡೆದ್ಬಿಡ್ತಾನೆ. ಖುಷಿ ಅಮ್ಮ ಹೊಡಿತಾಳೆ, ಸುಮ್ಮನಿರು. ನೋಡಿ ಗೈಸ್, ಮೊನ್ನೆ ಮಾಡಿದ್ರಲ್ಲ ಪೊಟೊಟೊ ಚೀಸ್ ಬಾಲ್, ಅದು ಚೆನ್ನಾಗಿತ್ತು ಅಂತ ಮತ್ತೆ ಇನ್ನೊಂದಿನ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅವತ್ತು ಸಾಕಾಗಲಿಲ್ಲ, ಸ್ವಲ್ಪ ಮಾಡಿದರು. ಸೊ ಇವತ್ತು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾಯಿದ್ದಾರೆ. ಇದು ನೆನ್ನೆನೇ ಮಾಡ್ಬೇಕಾಗಿದ್ದು ಪ್ಲ್ಯಾನು. ಸಂಡೇ ಮಾಡೋಕ್ಕಾಗಲಿಲ್ಲ. ನೆನ್ನೆನೇ ಬೇಯಿಸ್ಬಿಟ್ಟು ಎಲ್ಲ ಮಾಡಿ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದಾರೆ. ಮಂಡೇ ವೆದರ್ಗಲ್ಲ, ಗಂಡ ಮನೇಲಿ ಇದ್ರೆ ಒಳಗೆ ಹಂಗೆ ಆಗೈತೆ ಅನ್ಸುತ್ತೆ ಗೈಸ್. ನಾನು ಡ್ಯೂಟಿ ಕೆಲಸ ಮಾಡ್ಲಿ ಅಂತಲ್ಲ, ಅದಕ್ಕೋಸ್ಕರನೇ ಮಾಡಿದೀನಿ ಗೈಸ್. ಎಲ್ಲ ರೆಡಿ ಮಾಡ್ಕೊಡಿದ್ದೀನಿ, ಅಂದ್ರೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಪಾಪ ಗಂಡ ಮನೇಲಿ ಇದ್ರೆ ನಾನು ಎಲ್ಲ ಕೆಲಸ ಇವ್ರಿಗೆ ಹೋಗಿಸ್ಬಿಟ್ಟು ನಾನು ಮನೆ ಕಳ್ತೀನಿ. ನಾನು ಆ ಥರ ಹೇಳೇ ಇಲ್ಲ. ಹಂಗೆ ಹೇಳೋದು ಅರ್ಥ. ಗಂಡ ಮನೇಲಿ ಇದ್ರೆ ಸೋಂಬೇರಿ ಮಾಡ್ಕೊಡಲ್ಲ ಅಂತದಾನೆ ಅರ್ಥ ಬರೋದು ಗೈಸ್. ಹಂಗೆ ಬರಲ್ಲ ಗೈಸ್, ಅದು ಆ ಥರ ಅರ್ಥ ಅಲ್ಲ ಗೈಸ್. ನೀವು ಆ ಥರ ಎಲ್ಲ ಅರ್ಥ ಮಾಡ್ಕೊಡಿ, ತಪ್ಪು ತಿಳ್ಕೊಬೇಡಿ. ಇವಾಗ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಬರ್ತಾ ಇದೆ. ನಾನೇ ಎಣ್ಣೆ ಹಾಕಿದ್ದೀನಿ ಗೈಸ್. 1 ಲೀಟ್ರ್ ಆಯಿಲ್ ಹಾಕಿದ್ದೀನಿ ಇದರೊಳಗೆ. ನಮ್ಮಲ್ಲಿ ಬೈತಾಯಿದ್ರು, 1 ಲೀಟ್ರ್ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ತಾ ಇದೆಯಲ್ಲ ಅಂತ. ಸೊ ಚಿಕ್ಕ ಬಾಣಲಿಗೆ ಹಾಕಿದ್ರೆ ಅದು ಇಟ್ಕೊಳಕ್ಕಾಗಲ್ಲ. ಇದೇ ಕರೆಕ್ಟಾಗಿದೆ. ಸೊ ಮಾಡಲಿ, ಇವಾಗ ನಾವು ಅದನ್ನು ಬೇಯಿಸೋಣ.
ಚೆನ್ನಾಗಿ ಬಂದಿದ್ರೆ ಹೊಡೆದೋಗ್ಬಾರ್ದು. ಅವತ್ತ ಕೆಲವೊಂದು ಹೊಡೆದೋಯ್ತಿದ್ದು. ಚೆನ್ನಾಗಿ ಬರ್ತಾ ಇದೆ. ಒಂದೇ ಒಂದು ಹೊಡೆದೋಗಿಲ್ಲ ಗೈಸ್ ಇವತ್ತು. ಆಯಿಲು ಈ ಥರ ಇರ್ಬೇಕು ಗೈಸ್, ಈ ಥರ ತೇಲಂಗೆ ಇರಬೇಕು. ನಾವು ಚಿಕ್ಕ ಬಾಣಲೆಯಲ್ಲಿ ಇಟ್ಬಿಟ್ಟರೊಳಗೆ 4 ಇಡಿಸಿದ್ರೆ ಎಲ್ಲಿ ಇಡಿಸುತ್ತೆ ಗೈಸ್? ಜಾಸ್ತಿ ಎಣ್ಣೆ ಖರ್ಚಾಗಲ್ಲ. ಮಾಡೋದೇ ಉಂಟಂತೆ ಎಣ್ಣೆ ಈ ಥರ ಮಾಡೋದ್ರಿಂದ ಎಣ್ಣೆ ಖರ್ಚಾಗಲ್ಲ ಗೈಸ್. ಅವಳು ಚಿಕ್ಕದಕ್ಕೆ ಇಡ್ತಾಳ, ಆ ಬಾಲ್ಸ್ ಎಲ್ಲ ಅವತ್ತು ಎಣ್ಣೆ ಕೊಡ್ಬಿಟ್ಟಿದ್ದು ಲಾಸ್ಟಲ್ಲಿ. ಇವತ್ತು ನೋಡಿ ಎಣ್ಣೆನೂ ಕುಡ್ದಿಲ್ಲ, ಏನಿಲ್ಲ, ಸಖತ್ತಾಗಿ ಬಂದಿದೆ ಮಾತ್ರ. ನೋಡೋಕ್ಕೂ ಚೆನ್ನಾಗಿದೆ. ತುಂಬಾ ಒಂದ್ಸಲಿ ಮಾಡ್ಕೊಂಡು ಟ್ರೈ ಮಾಡಿ ಗೈಸ್. ತುಂಬಾ ಈಸಿ ಮಾಡಬೇಡಿ, ತುಂಬಾ ಈಸಿ ಐತೆ. ಬೇರೆ ಯಾವ್ದಾದ್ರು ವಿಡಿಯೋಸ್ಗಳನ್ನ ನೋಡ್ಕೊಂಡು ಮಾಡಿ. ತುಂಬಾ ಸಖತ್ತಾಗಿದೆ ಗೈಸ್, ತುಂಬಾನೇ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು 2ನೇ ಟ್ರಿಪ್ ಮಾಡ್ಕೊಂಡು ತಿಂತಾ ಇರೋದು. ಇದಕ್ಕೆ ಇದಿರ್ಬೇಕು, ಏನ್ ಹೇಳು, ಸಾಸ್ಗಳು ಇರ್ಬೇಕು, ನೆಂಚ್ಕೊಂಡು ತಿನ್ನಕ್ ಚೆನ್ನಾಗಿರುತ್ತೆ. ಟೊಮೆಟೊ ಕೆಚಪ್ ಇದ್ರೆ ಸಾಕು. ನೋಡಿ ಗೈಸ್, ಈ ರೇಂಜಿಗೆ ಸೂಪರ್ ಆಗಿ ಫುಲ್ ರೋಸ್ಟ್ ಆಗಿ ಸೂಪರ್, ತುಂಬಾ ಖುಷಿ ಆಗ್ತೈತೆ. ಬೇಯಿಸಿದೀನಿ. ಅದ್ರೊಳಗೆ ಕಿಡಿಬೇಡ, ಇದು ಪಾತ್ರೆ ಕೊಡು ಬೇಗ. ಪಾತ್ರೆ ಬೇಡ, ಪ್ಲೇಟ್ ತೊಟ್ಟಿಗೆ ಏನಾದ್ರು ಹಾಕೊಳ್ಳಿ. ಯಾವ್ರೊಳಗೆ ಬೇಗ ಹಾಕೊಳ್ಳಿ. ನಾ ಇಲ್ಲಿ ನೋಡಿ ಗೈಸ್, ಕಟ್ ಮಾಡ್ಬಿಟ್ಟು ಹಾಕೊಳ್ಳಿ. ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಮೊಬೈಲ್ ಕಟ್ ಮಾಡಿ, ನೀವು ಕಟ್ ಮಾಡಕ್ಕಾಗಲ್ಲ ಗೈಸ್. ಕಟ್ ಮಾಡಿ ಈರುಳ್ಳಿಗೆ ಹಾಕ್ತೀನಿ. ಬೇಡ ಬೇಡ, ಪ್ಲೀಸ್ ಪ್ಲೀಸ್. ಸರಿ ಓಕೆ ಗೈಸ್. ಪ್ಲಾಸ್ಟಿಕ್ ಹಿಂಗೆ ಇಡ್ತೀನಿ. ಪ್ಲಾಸ್ಟಿಕ್ ಅದು. ಯಪ್ಪ ಬಜಾರಿ ಗೈಸ್. ಇಲ್ಲಿ ಪಾತ್ರೆ ಇಟ್ಟಿದ್ದಲ್ಲ ಗೈಸ್, ಆ ಪಾತ್ರೆ ಒಳಗೆ ಹಾಕ್ತೀನಿ. ಓಕೆನಾ? ಅದಕ್ಕೆ ಸಾಂಬಾರ್ ಒಗ್ಗರಣೆ ಮಾಡೋದೈತೆ. ಯಾವ್ದ್ರೊಳಗೆ ಹಾಕೋಣಪ್ಪ? ಮತ್ತೆ ಫೋನ್ ಇಟ್ಬಿಟ್ಟಿ ನೀವು. ಹಿಂಗೆ ಹಾಕ್ತೀನಿ ಬಿಡು. ಅದು ಬೇಡ, ನೀರೈತೆ ಅಲ್ಲಿ, ನೀರೈತೆ. ಈ ಕಡೆ ಮೇಕ್ ಹಾಕ್ತೀನಿ ಬಿಡು. ನೋಡಿ ಗೈಸ್, ನೀರೈತೆ ಎಲ್ಲ ಎಂತದೆ. ಅದಿತ್ತು ಒಂದು ಐತಿಕೋಣ. ನನ್ನನ್ನು ಎಲ್ಪಿ ಕರೆದು ನಾನು ಮಾಡೋದೇ ಈ ಕೆಲಸ. ಸಾಂಬಾರು ಇಟ್ಟಿದ್ದಲ್ಲ ಗೈಸ್, ಕುಕ್ಕರ್ ಅಂತೂ ಮೇಲಿಂದ ಎಲ್ಲ ಹರಿದು ಬಿಟ್ಟೈತಿ ಸಾಂಬಾರು. ಬೇಗ ಕೊಡ್ರಿ. ಇವಾಗ 8 ಪೀಸ್ ಕೊಡಿ ಇವಾಗ. ತಗೊಳ್ಳಿ. 2 4 5 ಆಯ್ತು, ಇನ್ನ 3. 1 ಲೀಟ್ರ್ ಎಣ್ಣೆ ಇಟ್ಟಿರೋದೇನು ಕೇಳಿ ಗೈಸ್, ಬೇಗ ಬೇಕು ಕೊಡ್ಲಿ ಅಂತ. ಇವಳು ವಿಡಿಯೋ ಆಫ್ ಮಾಡಿ, ಬಾಯಿ ಮುಚ್ಕೊಂಡು ಇವಾಗ ಮಾಡಲ್ಲ. ಏನು ಮಾಡ್ತೀಯ? ಮಾತಾಡೋದು ನೆಕ್ಸ್ಟ್ ಬೇರೆ ಏನಾದರೂ ಕಂಟೆಂಟ್ ಸಿಗುತ್ತೆ ನಮ್ಗೆ. ಮಮ್ಮಿ ಹಾಕಿ ತೋರಿಸಿದ್ಯಾ ಏನು ಮಾಡ್ತಾ ಇದೀಯ ಅಂತ ನೋಡ್ತಾ. ಸುಮ್ಮನೆ ಹೋಗ್ಬೋದಾ? ಹೇಗ್ಯೋ ಪ್ಲೀಸ್. ನೀನು ತೋರಿಸ್ತಾನಲ್ಲ, ವಿಡಿಯೋನೇ ಆನ್ ಆಗಿಲ್ಲ ಅದು. ಇನ್ಸ್ಟಾಗ್ರಾಮ್ಗೆ ಹಾಕೋಣ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ. ಬಜಾರಿ ಜಗ್ಲು ಗಂಟೆ ಅಂತ ಎಲ್ಲರೂ ಉಗಿಯಕ್ಕೆ ನಂಗೆ. ಬನ್ನಿ ಗೈಸ್, ಇವಾಗ ಮತ್ತೆ ಇದನ್ನ ಬಿಡೋಣ. ನಿಧಾನಕ್ಕೆ ಹಾಕಿ ಒಂದೊಂದು ತೆಗ್ದಿ, ಸುಮ್ಮನೆ ಸುರಿದ್ಬೇಡಿ. ಆಮೇಲೆ ನಿಧಾನಕ್ಕೆ ಅಂದರೆ ಈ ಥರ ಎಣ್ಣೆನೂ ಕೆಳಗಡೆ ಚೆಲ್ಬಾರ್ದು, ಹಂಗ ಹಾಕ್ಬೇಕು. 2 3 4 5 6 7 8 ಕೊಡ್ರಿ ಬೇಗ. ತಡಿ ಪಾಪು, ನನ್ನ ಮಿಷಿನ್ನೇ ಆಗ್ಬಿಟ್ಟು ಕೊಡು ಬೇಗ. ಅಯ್ಯೋ ಈ ಹುಡುಗಿನೋ ಎಲ್ಲ ಸೋಂಬೇರಿ ಗೈಸ್. ಬೇಗ ಬೇಗ ಮಾಡೋಣ ಕೊಡೋಣ ಅನ್ನಲ್ಲ. ಅದೇನ್ರಿ ಅದು? ಕಾರ್ನ್ಫ್ಲವರ್ ಅಥವಾ ಮೈದಾ ಯಾವ್ದಾರು ಹಾಕೊಂಡು ಕಲ್ಸ್ಕೊಂಡು ಹಾಕೊಂಡ್ರೆ ಗೈಸ್ ಸಾಕಾಗ ಬರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ ನಾವು. ಬೇಡ, ಏನು ಟೇಸ್ಟ್ ಮಾಡಬೇಡ ನೀವು. ಈ ಸಲ ಬೇರೆ ಮೆಥಡಲ್ಲಿ ಮಾಡಿದ್ದಾರೆ. ಚೀಸ್ನ ಪೌಡ್ರ್ ಮಾಡಿ ಅದರೊಳಗೆ ಕಲಿಸ್ಕೊಂಡಿದ್ದಾರೆ. ಒಂದು ಸಲ ಇದರೊಳಗೆ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಹಾಕ್ಬಿಟ್ಟು ಕೊಡೋರು. ಏನು ಇಷ್ಟು ಸಾಫ್ಟ್ ಆಗೈತೆ ಕೇಳು. ನೋಡಿ ಗಾಯ್ಸ್, ಚೀಸ್ ಎಲ್ಲ ಇದರೊಳಗೆ ಮೆಲ್ಟ್ ಆಗಿದೆ. ಬನ್ನಿ ಗೈಸ್, ನಮ್ಮ ಮಕ್ಳಿಗೆ ಕೊಡೋಣ. ಅವರಿಬ್ಬರು ಕಿತ್ತ ಆಡ್ಕೊಂಡು ರೂಮಲ್ಲಿ ಚೂರು ಟೊಮೆಟೊ ಕೆಚಪ್. ನಮ್ಮ ದಿವಿಗೆ ಇಷ್ಟ ಈ ಥರ ಏನಾದರೂ ಮಾಡಿಕೊಟ್ರೆ. ಅವರಪ್ಪ ಅಲ್ಲ, ಅವ್ರಮ್ಮ ತುಂಬ ಖುಷಿಪಟ್ಟು. ಏನು ಗೊತ್ತಾ ಗೈಸ್, ನಾನು ಮನ್ಗಿದ್ದೀನಿ ಅಂತ ಅಪ್ಪ ಮಗ ಏನೇನೋ ಮಾಡ್ಕೊಂಡು ತಿನ್ಬಿಟ್ಟು ನಮ್ಮ ದಿವ ಹೇಳ್ತಿರೋದು ಏನಂದ್ರೆ, ಅಮ್ಮ ಅಪ್ಪ ನೀನ್ ಮಾಡೋದು ಏನೋ ಒಂಥರ ಚೆನ್ನಾಗಿರುತ್ತೆ, ಅಮ್ಮ ಮಾಡೋದು ಒಂಚೂರು ಚೆನ್ನಾಗಿರಲ್ಲ ಅಂತ ಹೇಳ್ತಾವ. ಇಷ್ಟನಾ? ಬಿಸಿ ಐತೆ ನೋಡಪ್ಪ, ಇವತ್ತು ಅಮ್ಮ ಮಾಡಿರೋದು ಚೆನ್ನಾಗಿದೆ, ಚೆನ್ನಾಗಿ ಹೇಳು. ಅಮ್ಮ ಅಪ್ಪ ಮಾಡಿದ್ದು, ಅಪ್ಪ ಹೆಲ್ಪ್ ಮಾಡಿದ್ಕೆ ಚೆನ್ನಾಗಿ ಬಂದಿರೋದು. ಓಹೋ, ಸುಡ್ತೈತೆ ಮಗನೆ, ಫ್ಯಾನ್ ಹಾಕ್ಲಾ? ಸುಡ್ತೈತೆ? ನಾನು ಹೇಳ್ದೆ ತಾನೆ ಸುಡ್ತೈತೆ ಅಂತ. ಖುಷಿ ಅದನ್ನ ವಿಡಿಯೋ ಮಾಡಬೇಡಿ. ಓಕೆ,
ಆಫ್ ಮಾಡಿದ್ರೆ ಮತ್ತೆ ಡಿಲೀಟ್ ಮಾಡ್ರೆ ಎಡಿಟ್ ಮಾಡಲ್ಲ ನಾನು ಮತ್ತೆ ಹೇಳಿದ್ದೀನಿ ಇವಾಗಲೇ. ಯೂಟ್ಯೂಬರ್ ಯಾರಾದರೂ ನೋಡ್ತಾ ಇದ್ರೆ ಈ ವಿಡಿಯೋನ ದಯವಿಟ್ಟು ನಮ್ಮ ವಿಡಿಯೋಸ್ ಡಿಲೀಟ್ ಮಾಡಬೇಡಿ. ನಮ್ಮ ಮಕ್ಕಳು ಅವಾಗ ತರಲೆ ಥರ ಆಡ್ತಾ ಇರ್ತಾರೆ, ನೋಡ್ಕೊಳ್ಳೋಕೆ ಜಾಮೂನ್ ಥರ ಬರ್ತೈತಿ. ನೀನು ಫಸ್ಟ್ ಮಾಡಮ್ಮ, ನಾವು ಅಲ್ಲಿಂದ 5 ಮಾಡ್ಕೊಂಡು ಕೂತಾಳೋಗ. ಆಯ್ತು, ಇದನ್ನೇ ವಿಡಿಯೋ ಮಾಡ್ಬಿಡಿ ಜಾಸ್ತಿ ಬಿಡಿ, ಅವ್ರಿಗೂ ನೋಡಿ ನೋಡಿ ಬೋರ್ ಆಗ್ಬಿಡುತ್ತೆ. ಬರೀ ಇದನ್ನೇ ಮಾಡಿದ್ರಿ ಪ್ಲೀಸ್. ಓದು ನಿನ್ನ ಇಡ್ತೀನಿ ನಾನು, ಗೊತ್ತು ಮಾಡಕ್ಕೆ ಬಾ. ನಾನು ಇದ್ರೊಳಗೆ ಓಡ್ಬಿಡ್ತೀನಿ. ಅವಳ ಸುಮ್ಮನಿದ್ರೆ ಸರಿ. ಅದು ಪ್ಲೀಸ್ ಇರಿಟೇಟ್ ಮಾಡಬೇಡ. ನೋಡಿ ಗೈಸ್, ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೆ. ನಿನ್ನೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಕಾರಣಾಂತರಗಳಿಂದ. ನಮ್ಮ ಮನೆಯಲ್ಲಿ ಇವತ್ತು ಬಿಸಿ ಬಿಸಿ ದೋಸೆ, ಟೊಮೊಟೊ ಚಟ್ನಿ ಅಲ್ಲ ಟೊಮೊಟೊ ಪಲ್ಯ. ಯಾರಿಗೆ ಇಷ್ಟ ಟೊಮೊಟೊ ಪಲ್ಯ ಕಮೆಂಟ್ ಆಗಿ ಗೈಸ್. ನಮ್ಮ ನವಿಗಂತೂ ತುಂಬ ಇಷ್ಟ. ಬರೀ ನೀನು ಆಯ್ತು ಬರೀ. ಅದೇ ಫಸ್ಟ್ ಕಲ್ತ್ಕೊ, ಒಂದು ಚಪಾತಿ ಟೊಮೊಟೊ ಗೊಜ್ಜು ಬಿಟ್ರೆ ಏನು ಬರ್ತಿಲ್ಲ. ಇವನು ತೋರಿಸ್ಬೇಕು ಎಲ್ಲ ಕಲ್ತ್ಕೊಂಡೆ. ಇವ ನಿನ್ಗೋಸ್ಕರ ಎಷ್ಟೋ ಜನ ಕಮೆಂಟ್ ಹಾಕಿದ್ದೀನಿ ಅಂತ ಎಲ್ಲ ಕಮೆಂಟ್ ಹಾಕಿದ್ರು ಫೇಸ್ಬುಕ್ ಅಲ್ಲಿ. ಅವ್ರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ಫೇಸ್ಬುಕ್ ಅಲ್ಲಿ ಹಾಕಿದ್ರು. ಹೌದಾ? ಯೂಟ್ಯೂಬ್ ಅಲ್ಲಿ ನೋಡಿಲ್ಲ, ಫೇಸ್ಬುಕ್ ಅಲ್ಲಿ ನೋಡಿ ತುಂಬಾ ಜನ. ಖುಷಿಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ, ಲೈಕ್ ಮಾಡಿದ್ದೀನಿ, ಕಮೆಂಟ್ ಮಾಡಿದ್ದೀನಿ ಅಂತ ಪೂಜಾ ಸಿಸ್ಟರ್ ನೆನ್ನೆ ವಿಡಿಯೋ ಹಾಕೋದು. ಇವಾಗ ಮೊನ್ನೆ ಒಂದಿನ ಹೇಳಿದ್ದ, ಅದಕ್ಕೆ ನಮ್ಮ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೋಡಿ ಗೈಸ್, ಇವ್ನು ಬರ್ದಿರೋದನ್ನ ತೋರಿಸ್ಬೇಕಂತೆ. ಇದೇ ಏನ್ ಗೊತ್ತಾ, ಬರ್ದೇ ಇಲ್ಲ ಅವ್ನು ಮಧ್ಯ ಬರ್ದಿಲ್ಲ ನೋಡು. ಇವನ್ ಅಕ್ಷರ ನೋಡ್ಬಿಟ್ರೆ ನೋಡಿ, ಮಧ್ಯದಲ್ಲಿ ಬಿಟ್ಬಿಟ್ಟು ಹೋಗೋದು. ABCD ಬಿಟ್ರೆ ಬೇರೆ ಏನೂ ಬರ್ದಿಲ್ಲ ಗೈಸ್. ಅವ್ರಮ್ಮ ಹಾಕ್ಬಿಟ್ರದ್ದು ಅದೇನೆ. ಈ ಬುಕ್ಕು ಪೂರ್ತಿನಿ ABCD ಬರ್ಸ್ತೀನಿ ಅಂತ ಹಾಕೊಟ್ಟಿದ್ದಾಳೆ. ಹ್ಯಾಂಡ್ ರೈಟಿಂಗ್ ನೀಟ್ ಆಗುತ್ತೆ, ಬರೆಯೋದು ಲೈನ್ 4 ಲೈನ್ಸ್ ಅಲ್ವಾ ಅದು, ಅದ್ರಲ್ಲೇ ಬರೆಯೋದು ಕಲ್ತ್ಕೋತಾನೆ. ಹಿಂಗ್ ಬರ್ದ್ಬಿಟ್ರೆ ಸ್ಕೂಲ್ ಬುಕ್ ಅಲ್ಲಿ ಮಕ್ಕಳು ಕಳಿಸ್ತಾರೆ. ಏನ್ ಮನೆ ಏನು ಏನು ಈ ತರ ಇರೋದಿಲ್ಲ ಇಲ್ಲ ಅಂತ ಏನು ಏನ್ನ ಏನ್ ಹೇಳ್ತಿದ್ದಿ? ಈ ತರ ಯಾರು ಮುರ್ದಾಕಿದ್ದು? ಸರಿ ಓಕೆ, ನಮ್ದು ಇದು ಫೋನ್ ಬರ್ತೈತೆ. ಏನು ಯಾರು? ಆಯ್ತು ಆಯ್ತು ಬರೀ. ಇವಾಗ ನೀನ್ ಏನೇನು ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗಲ್ಲ. ನವಿಯವ್ರ ಅಮ್ಮ ಫೋನ್ ಮಾಡಿದ್ರು ಗೈಸ್. ನಾವು ತಿಂಡಿ ತಿನ್ನೋಣ ಬನ್ನಿ, ಬಾಗಣ ಕೊಡ್ಬೇಕಲ್ವಾ, ಅದ್ರ ಬಗ್ಗೆ ಏನೋ ಮಾತಾಡ್ತಾ ಇದ್ರೆ. ಹೇಳು. ಏನು ಹೇಳ್ತಾ ಇದ್ದಾನೆ ಗೊತ್ತಾ ಗೈಸ್, ಇದನ್ನ ಹಾಳು ಮಾಡಿಬಿಟ್ಟಿದ್ದಾನೆ ಖುಷಿ. ಅದಕ್ಕೆ ಬೇರೆದ ತರಿಸುತ್ತೆ ಅಪ್ಪ ಸುಮ್ಮನೆ ಇರು ಅಂತ ಇವನು ಜೋರು ಮಾಡ್ತಾ ಇರೋದು ಅವ್ರ ಅಣ್ಣಂಗೆ. ಖುಷಿ ಯಾರು ಬೇರೆ ತರಿಸ್ಕೊಡೋದು? ಆಚೆಯಿಂದ ಅಪ್ಪ ತರುತ್ತಾ? ಊರಿಂದ ತಗೊಂಬರ್ಬೇಕಾ? ಓಕೆ ತಗೊಂಬರ್ತೀನಿ, ಓಕೆನಾ? ಇವ್ರು ಕುಣಿತಾ ಇರ್ತಾರೆ ಗೈಸ್. ನಮ್ಮ ನವಿಯವ್ರು ಏನು ಮಾಡ್ತಾರೆ ಬನ್ನಿ ನೋಡೋಣ. ಏನ್ರಿ ಮಾಡ್ತಾ ಇದ್ದೀರಾ? ದಿಂಬಿನ ಕವರ್ ತರಿಸಿದ್ರೆ ಗೈಸ್. ಇದನ್ನು ಇವಳು ಊರಿಗೆ ಹೋದಾಗ ನಾನು ತಂದಿದ್ದು, ಅವಾಗಿಂದ ಇದನ್ನು ಬಿಚ್ಚು ಇರಲಿಲ್ಲ, ಇದಕ್ಕೆ ಹಾಕೂ ಇರಲಿಲ್ಲ ದಿಂಬಿನ ಕವರ. ಸೊ ಇವಾಗ ಅದಕ್ಕೆ ಸಮಯ ಬಂದಿದೆ. ಬೇಕಾ? ಏನು ಮಾಡಕ್ಕೆ? ಹಾಳು ಮಾಡಕ್ಕ? ನೀನೇನೇನು ಖುಷಿ ಏನಂತ ಕೇಳೋಣ. ನೀನೇನು ಹೇಳು, ನೀನು ಹೆಸರೇನು ಹೇಳು. ಇದು ಹೇಳೋದು ಇದು ಬ್ಯಾಡ್ ಬಾಯ್, ಬ್ಯಾಡ್ ಬಾಯ್, ಬೈ ಬ್ಯಾಡ್ ಬಾಯ್. ನೀನು ಬ್ಯಾಡ್ ಬಾಯ್, ನೀನು ಏನು ಹಂಗಾರೆ ಅವ್ನು ಬ್ಯಾಡ್ ಬಾಯ್. ಫಸ್ಟ್ ಅವ್ನು ಕೇಳೋಣ, ಅವನು ಏನಂತ. ನೀನು ಹೇಳು, ನೀನೇನು? ಏನವ? ಹಾಂ ನೀನೇನು? ಆಮೇಲೆ ಬೇರೆ ಹಾಂ ಏನ? ರಾಕ್ಷಸನಾ? ಆಮೇಲೆ
ಆಮೇಲೆ ಏನು ಹೇಳು, ಆಮೇಲೆ ಏನು? ಹೆಂಗ್ ಹೇಳ್ತಾ ಗೊತ್ತಾ ಗೈಸ್, ರಾಕ್ಷಸ ನಾನು, ಗೂಳಿ ನಾನು, ಸಿಂಹ ನಾನು ಅಂತ, ಇವನು ಇಲ್ಲಿ ನಾನು, ಮಂಗ ಕೋತಿ ನಾನು ಅಂತ ಹೇಳ್ತಾನೆ ಇವನು. ಹಂಗೆ ಹಂಗೆ ನನಗೆ ನೀನು ರೋಡಿನಾ ಬಿದ್ದೋಯ್ತಿಯ ಖುಷಿ, ಹಂಗ ಆಡ್ಬೇಡ. ಇದನ್ನ ಮೀಶೋಯಿಂದ ತರಿಸಿರಿ ಗೈಸ್, 2ರಿಂದ 150ನಾ? ಕ್ವಾಲಿಟಿ ಚೆನ್ನಾಗಿದೆ. ಇಲ್ಲ ಇದೆ ಫೋನ್. ನಮ್ ನವಿಯವ್ರು ಗೈಸ್ ಮೀಶೋದಲ್ಲಿ ಏನೇನ್ ಬುಕ್ ಮಾಡಿದಾರೆ ಬನ್ನಿ ತೋರಿಸ್ತೀನಿ. ಬೇಡ ತೋರಿಸ್ರಿ, ಇರ್ಲಿ ಪರವಾಗಿಲ್ಲ. ಇವಾಗ ತುಂಬಾ ಬುಕ್ ಮಾಡಿದೀನಿ ಗೈಸ್. ಹಬ್ಬ ಅಲ್ವಾ? ಹಬ್ಬ ಅಂತನಾ? ಇನ್ನೊಂದು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇವತ್ತೈತಲ್ಲ ಗೈಸ್, ಅಂದ್ರೆ ಸರ್ಪ್ರೈಸ್ ಗಿಫ್ಟ್ ಏನೋ ಕೊಡಿಸ್ತಾ ಇದಾರೆ ಅಂತ ಅನ್ನಿಸ್ತೈತೆ. ಕಿತ್ಕೊಂಡು ನೋಡೋಣ. ನೋಡಿ ಎಷ್ಟು ನನಗೆ ತೋರಿಸಿಲ್ಲ ಗೈಸ್, ಏನೇನು ಬುಕ್ ಮಾಡಿದಾರ, ಏನೇನು ತೋರಿಸ್ತಾ ಇದಾರ ಅಂತ. ಚೆನ್ನಾಗಿದೆ. 2ರಿಂದ ಒಂಚೂರು ಕಡಿಮೆ ಬಿದ್ದಿರುತ್ತೆ, ಒಂದು 10-20 ರೂಪಾಯಿ ಕಡಿಮೆ ಇರುತ್ತೆ ಅಷ್ಟೇ. ಆಫರ್ ಇರುತ್ತೆ, ಒಂದು 10-20 ರೂಪಾಯಿ. 130 ರೂಪಾಯಿ ಬೀಳುತ್ತೆ. ಇದನ್ನ ತರ್ಸತಕ್ಕ ಯೂಸ್ ಮಾಡಬೇಡಿ ಅಂತ ಮೇಲೆ ತಿಕ್ಸ್ಬಿಟ್ಟಿದ್ರು. ಫುಲ್ ಹಾಳಾಗ್ಬಿಟ್ಟಿರೋದು, ವೈಟ್ ಕಲರ್ ಬೇರೆನಾ, ಕವರೇ ಬಿಚ್ಚಿರ್ಲಿಲ್ಲ. ನಾನು ಹಂಗೆ ಕವರ್ ಮೇಲೆ ಹಂಗೆ ಹಾಕೊಂಡು ಮಾಡ್ಕೊತಿದ್ದೆ. ನಮ್ಮ ನವಿ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ತರಿಸಿದ್ದು 2, ಅವು ಹಾಳಾಗ್ಬಿಟ್ಟಿದ್ದಾವೆ, ಮೇಲೆ ಜಾಸ್ತಿದ್ವಿ. 4 ವರ್ಷದಿಂದ ಅದೇ ಯೂಸ್ ಮಾಡಿದ್ದು. ಕಾಲ್ ನೋವು ಅಂತ ಅದನ್ನ ಹಾಕತ್ತಿದ್ರು ನಮ್ಮ ನವಿ. ಕಾಲ್ ನೋವು ಅನ್ನೋದ್ಕಿಂತ ಊದ್ಕೊಬಿಟ್ಟಿತ್ತು ಫುಲ್ಲು. ನಿಂತ್ಕೊಂಡು ಕೆಲಸ ಮಾಡಕ್ ಆಗ್ತಿತ್ತಿಲ್ಲ. ನಮ್ಮನ್ನು ಡೈಲಿ ಹಮ್ಕೊಡೋದ್ರೆ, ನಿಜ ಹೇಳ್ಬೇಕು ಅಂದ್ರೆ ಒಬ್ಬೊಬ್ರು ಹೇಳ್ತಾರೆ ಗಂಡಂದಿರು ಹಂಗ್ಬಾರ್ದು, ಹೆಂಡ್ತಿದಿರು ಹಂಗ್ಬೇಕು ಹಂಗಿಂಗ ಅಂತ ಅಂದ್ಬಿಟ್ಟು. ನಾವ್ ಕಷ್ಟದಲ್ಲಿದ್ದಾಗ ಯಾರು ಹಮ್ಕೋದ್ರಿ? ಗಂಡ ತಾನೆ, ಬೇರೆ ಯಾರು ದೊಡ್ಡವರಾದ್ರೆ ಬಿಡಪ್ಪ ಅನ್ಬೋದು, ಗಂಡಂದಿರಲ್ವಾ ಹಂಕೋದು ಅಂತ ನನಗೆ ಅನ್ಸುತ್ತೆ. ಒಬ್ಬೊಬ್ರು ಹೇಳ್ತಾರೆ, ತುಂಬಾ ಜನ ಹೆಂಡ್ತಿದಿರಿಗೆ ಸಪೋರ್ಟ್ ಮಾಡೋರು ಇರ್ತಾರೆ. ನೋಡಿ ಗೈಸ್, ಇವ್ ನನ್ ತೋರ್ಸು, ನಾ ಬರ್ದಿರೋ ತೋರ್ಸು ಅಂತ. ಅದೇನ್ ಬರ್ದಿದ್ನ ಅವ್ನಿಗೆ ಅರ್ಥ ಆಗ ಗೈಸ್. ಯಪ್ಪ ಬನ್ನಿ ಇಲ್ಲಿ ತೋರಿಸ್ತೀನಿ. ನಾನು ನಿಜವಾಗ್ಲೂ ಕೈ ಫುಲ್ಲು ಊದ್ಕೊಬಿಟ್ಟಿತ್ತು, ಕಾಲು ಊದ್ಕೊಬಿಟ್ಟಿತ್ತು. ಎಷ್ಟೊಂದು ಆಯ್ತು ಬಿಡು. ನೋಡಿ ಗೈಸ್, ಮೇಲ್ಗಡೆ ABCD ಬರ್ದಿದ್ದಾರೆ ನಮ್ ದಿವಿತ್ ಅವರು, ಕೆಳಗಡೆ ಇಲ್ಲಿಂದ ಗಾನವಿ, GANAVI, ಇಲ್ಲಿ ವಿಜಯ್, ನೀವ್ ಹೇಳ್ಕೊಟ್ರ ಖುಷಿ, ಅವನೇ ಬರ್ದಿರೋದು. ಗಾನವಿ ದಿವಿತ್, ಗಾನವಿ ದಿವಿತ್. ABCDಲಿ Q ಒಂದು ಬರಲ್ಲ ಗೈಸ್, ಆಮೇಲೆ ಯು ಬರಲ್ಲ. RSTUVWXYZ ನೋಡಿ ಹೆಂಗ್ ಬೇಕಾ ಎಸ್ ತರ ಬರ್ದಿದ್ದಾನೆ. ನೀನು ಗುಡ್ ಬೈನೇ, ಕೆಲವೊಂದು ಅಕ್ಷರನ ಮರಿತಾ ಇದೀಯಾ. ಸ್ಕೂಲಲ್ಲಿ ಕಲಿತೀಯಾ? ಹೊಡಿತಿಂದಿವ ಖುಷಿ. ಓಕೆ ಮಗನೆ, ನಿನ್ ಕೇಳಿ ಚೆನ್ನಾಗಿ ಕಲಿಯಕ್ಕಾಗುತ್ತೆ, ಕಲಿಬೇಕಾದ್ರೆ ನೀನು. ಓಕೆನಾ? ನೀನು ಗುಡ್ ಬೈ, ನೀನು ಎಲ್ಲರಿಗಿಂತ ಗುಡ್ ಬೈ. ನಮ್ ದಿವಾ ಗುಡ್ ಬೈ. ನೋಡಿ ಎಷ್ಟು ಬೇಗ ಕಲ್ತ್ಬಿಟ್ಟ ABCD ಎಲ್ಲ. ನೀನ್ ಗುಡ್ ಬೈ ಮಗ್ನೆ, ಗುಡ್ ಬೈ. ನೀನು ರಾಕ್ಷಸ ಅಂತ ನೋಡಿದ್ರಲ್ಲ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಮ್ಯಾಟ್ರಸ್ ತರಿಸಿದ್ವಿ, ವಿಡಿಯೋದಲ್ಲಿ ತೋರಿಸ್ತೀವಿ. ಮಲಗಿದೀವಲ್ಲ ಇದೆ ಗೈಸ್, ತೆಗೆದುಬಿಟ್ಟು ಒಂದು ವಿಡಿಯೋ ಮಾಡಿ ತೋರಿಸ್ತೀವಿ ಯಾವುದು ಯಾವ ಕಂಪ್ನಿ ಏನು ಅಂತ. ಸೊ ನಮ್ಮದು ಹಳೇದು ಹಾಸಿಗೆ ಇದ್ದಿದ್ದು ಹಾಳಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಹೊಸ ಮ್ಯಾಟ್ರಸ್ ತರಿಸ್ಕೊಂಡಿದ್ವಿ. ನಮ್ಮ ನವಿ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ನಮ್ಮ ನವಿಗೆ ಯಾವ ಥರ ಫೀಲಿಂಗ್ ಆಗ್ತೈತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾರಂತೆ, ಕೇಳ್ಕೊಳ್ಳಿ. ಇವತ್ತಿನ ವಿಡಿಯೋಗೆ ಎಂಡ್ ಮಾಡಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಸೊ ಇವಾಗ ಯಾವುದು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಮ್ಯಾಟ್ರಸ್. ನಮ್ಗೆ ಯಾವುದು ಪ್ರಮೋಷನ್ ಇಲ್ಲ ಗೈಸ್, ನಾವು ತರಿಸ್ಕೊಂಡಿರೋದು. ಸೊ ಎಮ್ಮ ಮ್ಯಾಟ್ರಸ್ ಅಲ್ಲ, ಎಷ್ಟು ದಪ್ಪ ಹಾಕೋರಿ ಯಪ್ಪ 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 ಯಪ್ಪ. ಸೊ ನಮ್ಮ ನವಿಗೆ ಎಮ್ಮ ಮ್ಯಾಟ್ರಸ್ ತರಿಸಿ ಅಂತ ಹೇಳ್ತಾ ಇದ್ರು. ನಾನು ಅದು ಬೇಡ, ಅದು ಚೆನ್ನಾಗಿಲ್ಲ ಅನ್ಸುತ್ತೆ ಅಂದ್ಕೊಂಡು ಮುಂಚೆಯಿಂದ ಇತ್ತಲ್ಲ ಆ ಮ್ಯಾಟ್ರಸ್ ತರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ಯಾವ ತಗೊಂಡಿದ್ದೀವಿ ಏನು ಅಂತ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್. ಬೈ ಬಾಯ್. ಬಾಯ್ ಮಾಡು ಗುಳಿ, ಗುಳಿ ಗುಳಿ, ಬಾಯ್ ಮಾಡು ಗುಳಿ. ಅವನಿಗಲ್ಲ ನೀನ್ ಗುಳಿ. ಯಾರು ಗುಳಿ? ದಿವಾ ಬಾಯ್. ಅಮ್ಮ ಏನು ಗಣಪತಿ. ಓಕೆ ಗೈಸ್, ಬೈ ಬಾಯ್. ಬಾಯ್.